ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಇವತ್ತು ಶೆಹನ್ಶಾ ಆಫ್ ಬಾಲಿವುಡ್, ಸ್ಟಾರ್ ಆಫ್ ಮಿಲೇನಿಯಂ, ಬಿಗ್ ಬಿ ಎಂದೇ ಹೆಸರಾದಂಥ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿಯ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಸರಣಿಯನ್ನು ನೀವು ನೋಡಿದ್ದೀರಿ. ಜೊತೆಗೆ ಅವರ ಒಂದು ಚಿತ್ರ ಹಾಥಿ ಮೇರೆ ಸಾಥಿ, ಅದೇ ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಜಂಜೀರ್ ಚಿತ್ರದ ಬಗ್ಗೆ ಹಾಗೂ ಮನಮೋಹನ್ ದೇಸಾಯಿ ಅವರು ನಿರ್ದೇಶನ ಮಾಡಿದ ಅಮರ್ ಅಕ್ಬರ್ ಆಂಥೋಣಿ ಚಿತ್ರದ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ. ಈಗ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತಂತೆ ಈ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ನೋಡಿ, ಅಮಿತಾಬ್ ಬಚ್ಚನ್ ಅವರು ಚಿತ್ರರಂಗವನ್ನು ಪ್ರವೇಶಿಸಿ 55 ವರ್ಷಗಳಾಗಿದೆ. ಇವತ್ತಿಗೂ ಸಹ ಬೇಡಿಕೆಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾದಂಥ ಕಲ್ಕಿ ಚಿತ್ರ ಇವತ್ತು ಕೋಟಿಗಳನ್ನು ಸಂಪಾದನೆ ಮಾಡಿ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದೆ. ಈ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆದು ಬಂದ ಹಾದಿ, ಈ 55 ವರ್ಷಗಳ ಅವರ ಚಿತ್ರ ಜೀವನ, ಅವರ ಬಾಲ್ಯ, ಇವೆಲ್ಲವನ್ನು ಕುರಿತಂತೆ ಒಂದು ಸರಣಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯನ್ನು ಕೇವಲ 160 ದಿನಗಳಲ್ಲಿ 65 ವಿಡಿಯೋಗಳೊಂದಿಗೆ 12,000 ಚಂದಾದಾರರು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಜೊತೆಗೆ ಈ ಎಲ್ಲ ವಿಡಿಯೋಗಳು ಒಟ್ಟಾಗಿ 11 ಲಕ್ಷ ವೀಕ್ಷಣೆಗಳನ್ನು ಕಂಡಿದೆ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ನಮ್ಮ ಈ ಶ್ರಮಕ್ಕೆ ನೀವು ಕೊಟ್ಟಿರುವಂಥ ಪ್ರೋತ್ಸಾಹ ಅಗಾಧವಾದದ್ದು. ಅನೇಕರು ಬೇರೆ ಬೇರೆ ಕಲಾವಿದರ ಬಗ್ಗೆ ಸಂಚಿಕೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದೀರಿ. ದೇವಾನಂದ್ ಅವರ ಬಗ್ಗೆ, ಧರ್ಮೇಂದ್ರ ಅವರ ಬಗ್ಗೆ, ವಿನೋದ್ ಮೆಹ್ರಾ ಅವರ ಬಗ್ಗೆ. ಖಂಡಿತವಾಗಿಯೂ ನಮ್ಮ ಕಾಲದ ಆ ಎಲ್ಲ ಕಲಾವಿದರ ಚಿತ್ರಗಳನ್ನು ನಾವು ನೋಡಿ ಆನಂದಿಸಿದ್ದೀವಿ. ಜೊತೆಗೆ ಅವರನ್ನು ಕುರಿತಂತೆ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇದ್ದಂಥ ಸ್ವಾರಸ್ಯಕರ ಲೇಖನಗಳನ್ನು ಕೂಡ ಓದಿ ಆನಂದಪಟ್ಟಿದ್ದೀವಿ. ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಈ ಮಾಹಿತಿಗಳನ್ನು ಇಟ್ಕೊಂಡು ಖಂಡಿತವಾಗಿಯೂ ನಿಮ್ಮನ್ನು ಮನರಂಜಿಸುವಂಥ ಸಂಚಿಕೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವ ಭರವಸೆಯೊಂದಿಗೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಸಂಚಿಕೆಯನ್ನು ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆಗೆ ಅದನ್ನು ಹಂಚ್ಕೊಳ್ಳಿ. ಜೊತೆಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಮುಕ್ತವಾಗಿ ಹೇಳಿ ಅಂತ ಹೇಳಿ ಸಂಚಿಕೆಗೆ ಮುಂದುವರಿತೀನಿ. ನೋಡಿ, 60ರ ದಶಕದ ಉತ್ತರಾರ್ಧದಲ್ಲಿ ರಾಜೇಶ್ ಖನ್ನಾ ಅವರು ಹಿಂದಿ ಬೆಳ್ಳಿ ತೆರೆಗೆ ಬರ್ತಾರೆ. ಕೆಲವು ವರ್ಷಗಳ ನಂತರ ಅವರು ಒಬ್ಬ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಅದೇ ದಿನಗಳಲ್ಲಿ ಅವರ ಜೊತೆಯಲ್ಲಿಯೇ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಂಥ ಅಮಿತಾಬ್ ಬಚ್ಚನ್ ಅವರು ಒಂದು ಜಂಜೀರ್ ಚಿತ್ರದ ನಂತರ ಆ ಸೂಪರ್ ಸ್ಟಾರ್ ಪಟ್ಟವನ್ನು ತಮ್ಮ ಮುಡಿಗೆ ಏರಿಸ್ಕೋತಾರೆ. ಹಾಗಂತ ಅಮಿತಾಬ್ ಬಚ್ಚನ್ ಅವರ ಚಿತ್ರ ಜೀವನ ಸುಲಲಿತವಾಗಿತ್ತು, ಸರಳವಾಗಿತ್ತು ಅಂತ ಅಲ್ಲ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ರಾಜೇಶ್ ಖನ್ನಾ ಹಾಗೂ ಅಮಿತಾಬ್ ಬಚ್ಚನ್ ಇಬ್ಬರೂ ಸಾಕಷ್ಟು ಅನುಕೂಲಸ್ಥ ಕುಟುಂಬದಿಂದಲೇ ಬಂದಂಥವರು. ಆದರೆ ಚಿತ್ರರಂಗ ಅನ್ನೋದು ಶ್ರೀಮಂತ ಬಡವ ಯಾವುದನ್ನು ನೋಡಲ್ಲ. ಅದು ನೋಡೋದು ಕೇವಲ ಪ್ರತಿಭೆಯನ್ನು. ಜೊತೆಗೆ ಅದೃಷ್ಟವಿದ್ದವರು ಅಲ್ಲಿ ಮೇಲೆ ಇರ್ತಾರೆ, ಇಲ್ಲದೇ ಇದ್ದರೆ ಇತಿಹಾಸದ ಪುಟಗಳನ್ನು ಸೇರಿ ಹೋಗ್ತಾರೆ. ಇದಕ್ಕೆ ರಾಜೇಶ್ ಖನ್ನಾ ಹಾಗೂ ಅಮಿತಾಬ್ ಬಚ್ಚನ್ ಇಬ್ಬರ ಚಿತ್ರಜೀವನವೂ ಸಾಕ್ಷಿ. ಈ 55 ವರ್ಷಗಳ ಚಿತ್ರ ಜೀವನದ ನಂತರವೂ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಿನಲ್ಲಿಯೂ ಒಂದು ಬೇಡಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಅವರಿಗಾಗಿಯೇ ಪಾತ್ರಗಳು ಸೃಷ್ಟಿಯಾಗ್ತವೆ. ಅವರು ಅಭಿನಯಿಸಿದ ಚಿತ್ರಗಳು ಯಶಸ್ಸನ್ನು ಕಾಣ್ತವೆ. ಅಂದರೆ ಅಲ್ಲಿ ಅವರ ಕುಟುಂಬದ ಹಿನ್ನೆಲೆ ಹಾಗೂ ಅವರ ಪರಿಶ್ರಮ, ಜೊತೆಗೆ ಅವರು ಆಲೋಚಿಸುವ ರೀತಿ, ಇವೆಲ್ಲವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ನೋಡಿ, ಅಮಿತಾಬ್ ಬಚ್ಚನ್ ಅವರ ಕುಟುಂಬ ಕೂಡ ಒಂದು ಸುಶಿಕ್ಷಿತವಾದ ಕುಟುಂಬ. ಅವರ ತಂದೆ ಹರಿವಂಶ್ ರಾಯ್ ಶ್ರೀವಾತ್ಸವ್ ಅವರು ಹಿಂದಿ ಸಾಹಿತ್ಯ ಜಗತ್ತಿನಲ್ಲಿ ಒಬ್ಬ ದೊಡ್ಡ ಹೆಸರಿದ್ದಂಥ ಕವಿ. 1935ರಲ್ಲಿ ಅವರು ಮಧುಶಾಲಾ ಎನ್ನುವ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾರೆ. ಅದು ಆ ಕಾಲಕ್ಕೆ ಒಂದು ಸಂಚಲನವನ್ನು ಸೃಷ್ಟಿಸಿದಂಥ ಸಾಹಿತ್ಯ ಕೃತಿ. ಅದಾದ ಮೇಲೆ 1936ರಲ್ಲಿ ಮಧುಬಾಲ, 1937ರಲ್ಲಿ ಮಧು ಕಲಶ್ ಎನ್ನುವ ಹೆಸರಿನಲ್ಲಿ ಅದರ ಮುಂದುವರೆದ ಭಾಗವನ್ನು ಕೂಡ ಬರೀತಾರೆ. ಮಧುಶಾಲಾ ಅಂದರೆ ಬಾರ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ ಅದು. ಅಂದರೆ ಈ ಮದ್ಯಪಾನ ವ್ಯಸನಿಗಳು, ಮದ್ಯಪಾನ ಆಸಕ್ತರು ಹೋಗುವಂಥ ಒಂದು ಸ್ಥಳ, ಮದಿರೆಯನ್ನು ಮಾರುವಂಥ ಸ್ಥಳ ಮಧುಶಾಲಾ. ಅಂಥದ್ದೊಂದು ಸ್ಥಳವನ್ನು ಕೇಂದ್ರವಾಗಿ ಇಟ್ಕೊಂಡು ಜೀವನದ ಸಂಕೀರ್ಣತೆಗಳನ್ನು, ಬದುಕಿನ ವಾಸ್ತವಗಳನ್ನು ಹರಿವಂಶ್ ರಾಯ್ ಅವರು ಕಟ್ಟಿಕೊಟ್ಟಿರುವಂಥ ರೀತಿ ಅನನ್ಯವಾದದ್ದು. ನೋಡಿ, ಸುಮ್ಮನೆ ಪರಿಚಯಕ್ಕಾಗಿ ಹೇಳೋದಾದರೆ ಆ ಕವನ ಸಂಕಲನದಲ್ಲಿ 4 ಸಾಲಿನ ಪದ್ಯಗಳು ಬರ್ತವೆ. ಒಂದು ಪದ್ಯ ಹೀಗಿದೆ: ಮುಸ್ಲಿಂ ಹಿಂದೂ ಇಬ್ಬರು, ಆದರೆ ಇಬ್ಬರೂ ಕುಡಿಯುವ ಮಧುಪಾತ್ರೆ ಒಂದೇ, ಇಬ್ಬರೂ
ಪ್ರವೇಶಿಸುವ ಮಧುಶಾಲೆ ಒಂದೇ, ಇಬ್ಬರು ಕುಡಿಯುವ ಮಧು ಕೂಡ ಒಂದೇ. ಅಲ್ಲಿಂದ ಬಂದ ಮೇಲೆ ಇವರು ಹೋಗುವ ಮಂದಿರ ಬೇರೆ, ಅವರು ಹೋಗುವ ಮಸೀದಿ ಬೇರೆ. ಮಸೀದಿ ಮಂದಿರಗಳು ಅವರಲ್ಲಿ ಭೇದ ಭಾವವನ್ನು ಹುಟ್ಟು ಹಾಕುತ್ತೆ, ವೈರತ್ವವನ್ನು ಹೆಚ್ಚಿಸುತ್ತೆ. ಆದರೆ ಮಧುಶಾಲೆ ಅವರಲ್ಲಿ ಒಂದು ಅನ್ಯೋನ್ಯತೆಯನ್ನು ತರುತ್ತೆ. ಈ ಅರ್ಥದಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಅಂದರೆ ಮಧುಶಾಲಾ ಅನ್ನೋದು ಒಂದು ಸುಸಂಸ್ಕೃತ ಸ್ಥಳ ಅಂತ ಅಲ್ಲ, ಆದರೆ ಅದು ಕೂಡ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಆ ಒಂದು ಸ್ಥಳವನ್ನು ಕೇಂದ್ರವಾಗಿ ಇಟ್ಕೊಂಡು ಕೂಡ ಬದುಕಿನ ವಾಸ್ತವಗಳನ್ನು ಹೇಗೆ ಬರಿಬಹುದು ಅನ್ನೋದನ್ನು ಹರಿವಂಶರಾಯ್ ಶ್ರೀವಾತ್ಸವ್ ಅವರು ಆ ಒಂದು ಕೃತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಕೃತಿಗಳನ್ನು ಬರೆಯುವಾಗ ಅವರು ಬಚ್ಚನ್ ಎನ್ನುವ ಒಂದು ಕಾವ್ಯ ನಾಮವನ್ನು ಇಟ್ಕೊಂಡಿರ್ತಾರೆ. ನೋಡಿ, ಮುಂದೆ ಅವರು ತಮ್ಮ ಜಾತಿಯ ಹೆಸರಿನಿಂದ ತಮ್ಮನ್ನು ಗುರುತಿಸಿಕೊಳ್ಳಬಾರದು ಎನ್ನುವಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದರಿಂದಾಗಿ, ಅಂದರೆ ಒಂದು ಜಾತ್ಯತೀತ ಯೋಚನೆಯ ವ್ಯಕ್ತಿ ಆಗಿದ್ದರಿಂದಾಗಿ ಆ ಶ್ರೀವಾಸ್ತವ ಎನ್ನುವ ತಮ್ಮ ಆ ಕುಟುಂಬದ ಹೆಸರನ್ನು ತೆಗೆದು ಅಲ್ಲಿ ಬಚ್ಚನ್ ಎನ್ನುವ ಹೆಸರನ್ನು ಸೇರಿಸ್ಕೋತಾರೆ. 1926ರಲ್ಲಿ ಹರಿವಂಶರಾಯ್ ಬಚ್ಚನ್ ಅವರು ಶ್ಯಾಮಾ ಬಚ್ಚನ್ ಅವರನ್ನು ಮದುವೆ ಆಗ್ತಾರೆ. 1936ರಲ್ಲಿ ಅಂದರೆ 10 ವರ್ಷಗಳ ದಾಂಪತ್ಯ ಜೀವನದ ನಂತರ ಶ್ಯಾಮಾ ಬಚ್ಚನ್ ಅವರು ಕ್ಷಯರೋಗಕ್ಕೆ ತುತ್ತಾಗ್ತಾರೆ. ಅದಾದ ಮೇಲೆ 1941ರಲ್ಲಿ ತೇಜಿ ಸೂರಿ ಅವರನ್ನು ಹರಿವಂಶರಾಯ್ ಬಚ್ಚನ್ ಅವರು ಮದುವೆ ಆಗ್ತಾರೆ. ಮುಂದೆ ಅವರು ತೇಜಿ ಬಚ್ಚನ್ ಎನ್ನುವ ಹೆಸರನ್ನು ಪಡೀತಾರೆ. ಅದರ ಮರು ವರ್ಷ ಅಂದರೆ 1942ರಲ್ಲಿ ಅಕ್ಟೋಬರ್ 11ನೇ ತಾರೀಕು ನಾವೀಗ ಸಂಚಿಕೆಯನ್ನು ಮಾಡ್ತಾ ಇರುವಂಥ ಅಮಿತಾಬ್ ಬಚ್ಚನ್ ಅವರ ಜನನ ಈ ಕುಟುಂಬದಲ್ಲಿ ಆಗುತ್ತೆ. ಹರಿವಂಶರಾಯ್ ಬಚ್ಚನ್ ಅವರು ಕವಿಯಷ್ಟೇ ಅಲ್ಲ, ನೆಹರು ಕುಟುಂಬಕ್ಕೆ ಆಪ್ತರಾಗಿದ್ದರಿಂದಾಗಿ ಅವರು 1966ರಿಂದ 1972ರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಕೂಡ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾರೆ. ನೋಡಿ, ವಾಸ್ತವವಾಗಿ ಅಮಿತಾಬ್ ಅವರಿಗೆ ಹೆಸರನ್ನು ಇಡುವಾಗ ಮೊದಲಿಗೆ ತಮಗೆ ಪುತ್ರೋತ್ಸವವಾದಾಗ ಆ ಗಂಡು ಮಗುವಿಗೆ ಏನು ಹೆಸರಿಡಬೇಕು ಅಂತ ಈ ಗಂಡ ಹೆಂಡತಿ ಯೋಚನೆ ಮಾಡಿದಾಗ ಅವರ ಮನಸ್ಸಿನಲ್ಲಿ ಬಂದ ಮೊದಲನೇ ಹೆಸರು ಈ ಇಂಕ್ವಿಲಾಬ್ ಜಿಂದಾಬಾದ್, ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎನ್ನುವ ಒಂದು ಘೋಷವಾಕ್ಯ ಇದೆಯಲ್ಲ, ಅದರ ಪೂರ್ವಾರ್ಧ ಅಂದರೆ ಕ್ರಾಂತಿ ಅನ್ನುವ ಹೆಸರನ್ನು ಅಮಿತಾಬ್ ಅವರಿಗೆ ಇಡಬೇಕು ಅಂತ ಇರ್ತಾರೆ, ಇನ್ಕ್ವಿಲಾಬ್ ಅನ್ನುವ ಹೆಸರನ್ನು ಇಡಬೇಕು ಅಂತ. ಆದರೆ ಕೊನೆಗೆ ಅಮಿತಾಬ್ ಎನ್ನುವ ಹೆಸರನ್ನು ಇಡ್ತಾರೆ. ಅಮಿತಾಬ್ ಅವರನ್ನು ಶಾಲೆಗೆ ಸೇರಿಸುವಾಗ ಏನು ಹೆಸರನ್ನು ಕೊಡಬೇಕು ಅಂದಾಗ ನಮ್ಮ ಮಗ ನಮ್ಮ ರೀತಿಯಲ್ಲಿಯೇ ಜಾತ್ಯತೀತನಾಗಿ ಬೆಳೆಯಲಿ ಅನ್ನುವ ಒಂದು ಕಾರಣಕ್ಕಾಗಿ ಅವರ ಕುಟುಂಬದ ಹೆಸರಾದಂಥ ಶ್ರೀವಾತ್ಸವ್ ಎನ್ನುವ ಹೆಸರನ್ನು ತೆಗೆದು ಅಮಿತಾಬ್ ಬಚ್ಚನ್ ಎನ್ನುವ ಹೆಸರನ್ನು ಸ್ಕೂಲಿನಲ್ಲಿ ಬರೆಸ್ತಾರೆ. ಮುಂದೆ ಈ ಇಡೀ ಕುಟುಂಬ ಬಚ್ಚನ್ ಎನ್ನುವ ಒಂದು ಕುಟುಂಬದ ಹೆಸರಿನಿಂದಲೇ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದೆ. ಶಾಲಾ ಕಾಲೇಜುಗಳಲ್ಲಿ ಓದಿ ಅಮಿತಾಬ್ ಬಚ್ಚನ್ ಅವರು ಪದವೀಧರರಾಗ್ತಾರೆ. ಅವರ ತಂದೆ ಹರಿವಂಶರಾಯ್ ಬಚ್ಚನ್ ಅವರಂತೂ BAಯನ್ನು ಮುಗಿಸಿದ ಮೇಲೆ WB ಏಡ್ಸ್ ಕುರಿತಂತೆ PhDಯನ್ನು ಕೂಡ ಮಾಡಿರ್ತಾರೆ. 1907ರಿಂದ 2003ರವರೆಗೆ 96 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಇಹಲೋಕ ವ್ಯಾಪಾರವನ್ನು ಮುಗಿಸಿದ ಹರಿವಂಶರಾಯ್ ಬಚ್ಚನ್ ಅವರ ಹೆಸರಿನಲ್ಲಿ ಭಾರತೀಯ ಅಂಚೆ ಇಲಾಖೆ ಅದೇ ವರ್ಷ ಅಂದರೆ 2003ರಲ್ಲಿ ಒಂದು ಅಂಚೆ ಚೀಟಿಯನ್ನು ಕೂಡ ಹೊರಗೆ ತರುತ್ತೆ. ಇನ್ನು ಅಮಿತಾಬ್ ಬಚ್ಚನ್ ಅವರ ತಾಯಿ ತೇಜಿ ಬಚ್ಚನ್ ಅವರು ಕೂಡ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ. ಅವರ ಕುಟುಂಬದ ಹಿನ್ನೆಲೆಯನ್ನು ಇಷ್ಟೊಂದು ದೀರ್ಘವಾಗಿ ಹೇಳಿದ ಉದ್ದೇಶ ಏನಪ್ಪ ಅಂದರೆ, ಅಮಿತಾಬ್ ಬಚ್ಚನ್ ಎನ್ನುವ ಒಬ್ಬ ವ್ಯಕ್ತಿ 55 ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಭಾರತೀಯ ಚಿತ್ರರಂಗದ ಒಬ್ಬ ಶೆಹನ್ಶಾ ಆಗಿ ಬೆಳೆಯೋದಕ್ಕೆ, ಬಿಗ್ ಬಿ ಎನ್ನುವ ಹೆಸರನ್ನು ಪಡೆಯೋದಕ್ಕೆ, ಸ್ಟಾರ್ ಆಫ್ ದ ಮಿಲೇನಿಯಂ ಎನ್ನುವ ಒಂದು ಬಿರುದಿಗೆ ಪಾತ್ರನಾಗೋದಕ್ಕೆ ಎಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ದಾರೆ. ಜೊತೆಗೆ ಈ ಕುಟುಂಬದ ಹಿನ್ನೆಲೆ ಹೇಗೆ ಕಾರಣವಾಗಿದೆ ಅನ್ನೋದಕ್ಕಾಗಿ ಈ ವಿವರಗಳನ್ನು ಕೊಟ್ಟಿದ್ದೀನಿ. ಹರಿವಂಶರಾಯ್ ಬಚ್ಚನ್ ಅವರಿಗೆ ರಾಜಕೀಯವಾಗಿ ನೆಹರು ಕುಟುಂಬದವರು ಪರಿಚಯ ಇದ್ದಿದ್ದರಿಂದ ಹಾಗೂ ಅವರು ಒಬ್ಬ ಕವಿಯಾಗಿ ಪ್ರಸಿದ್ಧಿಗೆ ಬಂದವರಾದ್ದರಿಂದ ಅವರಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಡನಾಟ ಇರುತ್ತೆ, ಪರಿಚಯ ಇರುತ್ತೆ. ತಮ್ಮ ಮಗ ಒಂದು ಸರಿಯಾದ ದಾರಿಯಲ್ಲಿ ಈ ಒಂದು ಕಲೆಯ ಹಾದಿಯಲ್ಲಿಯೇ ಮುಂದೆ ಹೋಗಲಿ ಎನ್ನುವ ಒಂದು ಉದ್ದೇಶದಿಂದಾಗಿ ಹರಿವಂಶರಾಯ್ ಬಚ್ಚನ್ ಅವರು ತಮ್ಮ ಮಗನನ್ನು ಪೃಥ್ವಿ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಪೃಥ್ವಿರಾಜ್ ಕಪೂರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಒಂದು ಸಂಸ್ಥೆ. ಅಲ್ಲಿ ಹೋಗಿ ಅವತ್ತು ಆ ಸಂಸ್ಥೆಯಿಂದ ಚಲನಚಿತ್ರಗಳು ಕೂಡ ಹೊರಬರ್ತಾ ಇರ್ತವೆ. ಅಲ್ಲಿ ತಮ್ಮ ಮಗನಿಗೆ ಏನಾದರೂ ಅವಕಾಶ ಸಿಗಬಹುದು ಅಂತ ಹೇಳಿ ಕರ್ಕೊಂಡು ಹೋಗಿ ಪರಿಚಯವನ್ನು ಮಾಡಿಸ್ತಾರೆ. ಆದರೆ
ರಾಜ್ ಕಪೂರ್, ಶಮ್ಮಿ ಕಪೂರ್, ಶಶಿ ಕಪೂರ್ ಅವರ ತಂದೆ ಪೃಥ್ವಿರಾಜ್ ಕಪೂರ್, ಇಡೀ ಕುಟುಂಬವೇ ಚಲನಚಿತ್ರ ಕುಟುಂಬ. ಭಾರತೀಯ ಚಲನಚಿತ್ರ ಕ್ಷೇತ್ರದಲ್ಲಿ ಅತಿ ದೊಡ್ಡ ಹೆಸರು. ಅಷ್ಟಾಗಿ ಕೂಡ ಹರಿವಂಶರಾಯ್ ಬಚ್ಚನ್ ಅವರ ಮಗನಿಗೆ ಆ ಒಂದು ಸಂಸ್ಥೆಯಲ್ಲಿ ಯಾವುದೇ ಅವಕಾಶವೂ ಸಿಗಲಿಲ್ಲ. ಒಂದು ಹಂತದ ನಂತರ ದೆಹಲಿಯನ್ನು ಬಿಟ್ಟು ಮುಂಬೈಗೆ ಬಂದು ನೆಲೆಸುವ ನಿರ್ಧಾರವನ್ನು ಅಮಿತಾಬ್ ಬಚ್ಚನ್ ಅವರು ಮಾಡ್ತಾರೆ. ಹಾಗೆ ಮುಂಬೈಗೆ ಬಂದು ಇಳಿಬೇಕಾದ್ರೆ ಒಂದು ವಾಹನ ಚಾಲನಾ ಪರವಾನಗಿಯನ್ನು ಮಾಡಿಸ್ಕೊಂಡೇ ಬರ್ತಾರೆ, ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು. ಅಕಸ್ಮಾತ್ ನನಗೆ ಚಲನಚಿತ್ರ ಕ್ಷೇತ್ರದಲ್ಲಿ ಯಾವುದೇ ಅವಕಾಶ ಸಿಕ್ಕದೇ ಇದ್ದರೆ ಜೀವನ ನಿರ್ವಹಣೆಗಾಗಿ ಒಂದು ಟ್ಯಾಕ್ಸಿಯನ್ನಾದರೂ ಓಡಿಸ್ಬೇಕು ಅಂತ ಹೇಳಿ ವಾಹನ ಚಾಲನಾ ಪರವಾನಗಿಯನ್ನು ಮಾಡಿಸ್ಕೊಂಡೇ ಮುಂಬೈಗೆ ಬಂದು ಇಳಿತಾರೆ. ಪದವೀಧರರಾಗಿದ್ದರಿಂದ ಬೇರೆ ಬೇರೆ ಕೆಲಸಗಳನ್ನು ಹುಡುಕ್ತಾ ಇರ್ತಾರೆ. ಆದರೆ ಆ ದಿನಗಳಲ್ಲಿ ಪದವೀಧರರಾಗಿದ್ದರೂ ಸಹ ಉದ್ಯೋಗಗಳು ಸಿಗೋದು ಬಹಳ ಕಡಿಮೆ. ಉದ್ಯೋಗ ಅವಕಾಶಗಳೇ ಕಡಿಮೆ ಇದ್ದಂಥ ಭಾರತದ ಸ್ಥಿತಿ ಆವತ್ತಿನದು. ಹಾಗಾಗಿ ಅವರಿಗೆ ಸುಲಭವಾಗಿ ಉದ್ಯೋಗ ಸಿಕ್ಕಲಿಲ್ಲ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡುವ ಸಲುವಾಗಿ ಅವರು ಒಂದು ಸಂದರ್ಶನಕ್ಕೆ ಕೂಡ ಹೋಗ್ತಾರೆ. ಅಲ್ಲಿ ಅವರ ವಾಯ್ಸ್ ಟೆಸ್ಟ್ ಮಾಡಿದಂಥ ಆ ನಿಲಯದವರು, ನಿಮ್ಮ ಧ್ವನಿ ಸರಿ ಇಲ್ಲ, ಹಾಗಾಗಿ ನಿಮ್ಮನ್ನು ಈ ಒಂದು ಉದ್ಯೋಗಕ್ಕೆ ನಿಮ್ಮನ್ನು ಆರಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತಾರೆ. ನೋಡಿ, ರೇಡಿಯೋ ಕೇಂದ್ರದವರು ನಿಮ್ಮ ಧ್ವನಿ ಸರಿ ಇಲ್ಲ ಅಂತ ಹೇಳಿ ಅವರನ್ನು ತಿರಸ್ಕರಿಸಿ ಕಳಿಸ್ತಾರೆ. ಆದರೆ 1969ರಲ್ಲಿ ಮೃಣಾಲ್ ಸೇನ್ ಅವರು ಭುವನ್ ಶೋಮ್ ಚಿತ್ರವನ್ನು ತೆರೆಗೆ ತಂದಾಗ ಆ ಚಿತ್ರದ ನರೇಟರ್ ಆಗಿ ಅಮಿತಾಬ್ ಬಚ್ಚನ್ ಅವರ ಕಂಠವನ್ನೇ ಬಳಸ್ಕೋತಾರೆ. ಅಂದರೆ ಯಾವ ಧ್ವನಿ ಸರಿಯಿಲ್ಲ ಅಂತ ಹೇಳಿ ಅವರಿಗೆ ಕೆಲಸವನ್ನು ನಿರಾಕರಿಸಲಾಗಿರುತ್ತೋ ಅದೇ ಧ್ವನಿಯ ಸಹಾಯದಿಂದ ಅವರು ಚಲನಚಿತ್ರ ಕ್ಷೇತ್ರಕ್ಕೆ ಅಡಿಯನ್ನು ಇಡ್ತಾರೆ. ಅದೇ ವರ್ಷ KA ಅಬ್ಬಾಸ್ ಅವರು ತೆರೆಗೆ ತಂದಂಥ ಒಂದು ಕಪ್ಪು ಬಿಳುಪು ಚಿತ್ರ ಸಾತ್ ಹಿಂದೂಸ್ತಾನಿ. ಪೋರ್ಚುಗೀಸ್ ಆಕ್ರಮಿತ ಗೋವಾದ ಒಂದು ವಿಮೋಚನೆಗಾಗಿ ನಡೆದಂಥ ಹೋರಾಟದ ಕಥೆಯನ್ನು ಹೊಂದಿದ್ದ ಸಾತ್ ಹಿಂದೂಸ್ತಾನಿ ಖ್ವಾಜಾ ಅಹ್ಮದ್ ಅಬ್ಬಾಸ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬರುತ್ತೆ. ಅಲ್ಲಿ 7 ಜನ ಭಾರತೀಯರ ಒಂದು ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಭಿನಯವನ್ನು ಮಾಡ್ತಾರೆ. ಆ ಮೂಲಕ ಬೆಳ್ಳಿ ತೆರೆಗೆ ಅಡಿಯನ್ನು ಇಡ್ತಾರೆ. ಆದರೆ ಆ ಮೊದಲ ಚಿತ್ರ ಸೋಲನ್ನು ಅನುಭವಿಸುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆಯನ್ನು ಮಾಡೋದರಲ್ಲಿ ಸೋಲುತ್ತೆ. ಸೋತ ವ್ಯಕ್ತಿಗಳಿಗೆ ಅವಕಾಶಗಳು ಸಿಗೋದು ಬಹಳ ಕಡಿಮೆ. ಹಾಗಾಗಿ ಅಮಿತಾಬ್ ಬಚ್ಚನ್ ಅವರು ಬೇಕಾದಷ್ಟು ಕಡೆಗಳಲ್ಲಿ ಹೋಗಿ ಪ್ರಯತ್ನವನ್ನು ಮುಂದುವರಿಸ್ತಾನೆ ಇರ್ತಾರೆ. ಕೆಲವು ಚಿತ್ರಗಳಲ್ಲಿ ಅವಕಾಶಗಳು ಸಿಗುತ್ತೆ, ಆದರೆ ಅದೆಲ್ಲವೂ ನಾಯಕರಾಗಿ ಅಲ್ಲ, ಒಂದು ವಿಲನ್ ಪಾತ್ರದಲ್ಲಿ, ಒಬ್ಬ ಪೋಷಕ ಪಾತ್ರದಲ್ಲಿ, ಹೀಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. 1971ರಲ್ಲಿ ತೆರೆಗೆ ಬಂದಂಥ ಆನಂದ್ ಚಿತ್ರದಲ್ಲಿ ಹೃಷಿಕೇಶ್ ಮುಖರ್ಜಿ ಅವರು ಅವರಿಗೆ ಡಾಕ್ಟರ್ ಭಾಸ್ಕರ್ ಬ್ಯಾನರ್ಜಿ ಎನ್ನುವ ಒಂದು ಪೋಷಕ ಪಾತ್ರವನ್ನು ಕೊಡ್ತಾರೆ. ಅಲ್ಲಿ ಅವತ್ತಿನ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ತೆರೆಯನ್ನು ಹಂಚಿಕೊಂಡು ತಮ್ಮ ಪ್ರತಿಭೆ ಎಂಥದ್ದು ಅನ್ನೋದನ್ನು ತೋರಿಸ್ತಾರೆ. ವಾಸ್ತವವಾಗಿ ರಾಜೇಶ್ ಖನ್ನಾ ಅವರ ಚಿತ್ರ ಜೀವನದಲ್ಲಿ ಇವತ್ತಿಗೂ ಮುಂಚೂಣಿಯಲ್ಲಿ ನಿಲ್ಲುವಂಥ ಚಿತ್ರ ಅಂದರೆ ಆನಂದ್. ಗಳಿಕೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ಗಳಿಕೆಯ ದೃಷ್ಟಿಯಿಂದ ಬೇರೆ ಬೇರೆ ಚಿತ್ರಗಳು ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿರಬಹುದು. ಆದರೆ ಆನಂದ್ ಚಿತ್ರಕ್ಕೆ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ. ನೀವು ಇವತ್ತಿಗೂ ಆ ಚಿತ್ರವನ್ನು ನೋಡಿದ್ರೆ ಕಣ್ಣಾಲಿಗಳು ತುಂಬಿ ಬರುತ್ತೆ. ಅಂಥದ್ದೊಂದು ಅದ್ಭುತವಾದ, ಸಶಕ್ತವಾದ ಒಂದು ನಿರೂಪಣೆಯನ್ನು ಹೊಂದಿರುವಂಥ ಚಿತ್ರ. 6 ಅಡಿ 2 ಅಂಗುಲ ಎತ್ತರದ ಅಮಿತಾಬ್ ಬಚ್ಚನ್ ಅವರು ನೀಳಕಾಯದವರು. ಆ ಎತ್ತರಕ್ಕೆ ತಕ್ಕುದಾದಂಥ ಒಂದು ಮೈಕಟ್ಟು ಆವತ್ತಿಗೆ ಅವರಲ್ಲಿ ಇರಲಿಲ್ಲ. ಇನ್ನು ಯುವಕರು. ಹಾಗಾಗಿ ಹಿಂದಿ ಚಿತ್ರರಂಗ ಬೇಡುವಂಥ ಆ ಚಾಕ್ಲೇಟ್ ಹೀರೋ ಇಮೇಜ್ ಅವರಿಗೆ ಇರಲಿಲ್ಲ. ಹಾಗಾಗಿ ಅವರಿಗೆ ಸಿಕ್ಕಿದಂಥ ಪಾತ್ರಗಳೆಲ್ಲ ಅವರ ಅಭಿನಯ ಪ್ರತಿಭೆಯಿಂದ ಸಿಕ್ಕಿದ್ದೇ ಹೊರತು ಅವರ ಹೊರ ರೂಪವನ್ನು ನೋಡಿ ಸಿಕ್ಕಿದ್ದಲ್ಲ. ಅಮಿತಾಬ್ ಬಚ್ಚನ್ ಅವರು ಜನಿಸಿದ್ದು ಉತ್ತರ ಪ್ರದೇಶದ ಅಲಹಾಬಾದ್, ಇವತ್ತು ಪ್ರಯೋಗ್ರಾಜ್ ಎಂದು ಕರೆಸಿಕೊಳ್ಳುವ ಆ ಒಂದು ಪ್ರದೇಶದಲ್ಲಿ ಅವರ ಜನನ ಆಗಿದ್ದು. ಅದೇ ಪ್ರದೇಶದವರಾದಂಥ ನೆಹರು ಕುಟುಂಬದ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಅವರ ಒಡನಾಟ ಕೂಡ ಅಮಿತಾಬ್ ಬಚ್ಚನ್ ಅವರಿಗೆ ಇರುತ್ತೆ. ಅವರು ಚಲನಚಿತ್ರ ರಂಗಕ್ಕೆ ಬರುವ ಮುನ್ನ ದೆಹಲಿಯಲ್ಲಿದ್ದಾಗಲೇ ರಾಜೀವ್ ಹಾಗೂ ಸಂಜಯ್ ಅವರು ಅಮಿತಾಬ್ ಬಚ್ಚನ್ ಅವರ ಮಿತ್ರರಾಗಿರ್ತಾರೆ. ಸಾಕಷ್ಟು ಕಾಲವನ್ನು ಈ ಸ್ನೇಹಿತರು ಒಟ್ಟಾಗಿ ಕಳೆದಿರುವಂಥ ಮಾಹಿತಿ ಕೂಡ ಇದೆ. ಈ ಒಂದು ಕುಟುಂಬದ ಪರಿಚಯದಿಂದಾಗಿಯೇ ಮುಂದೆ ಅಮಿತಾಬ್ ಬಚ್ಚನ್ ಅವರು ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಾಧನೆಯಿಂದ ಮೇಲೆ ಬರ್ತಾರೆ. ಆದರೆ ಈ ಕುಟುಂಬದ ಒಡನಾಟ ಇದ್ದಿದ್ದರಿಂದಾಗಿ ಅವರು ರಾಜಕೀಯದಲ್ಲಿ ಕೂಡ ಕೆಲವು ದಿನ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ. ನೋಡಿ, ಈ ಇಬ್ಬರ ಕುಟುಂಬದ ಒಡನಾಟ ಯಾವ ಮಟ್ಟಕ್ಕೆ ಇತ್ತು ಅಂದರೆ,
ರಾಜೀವ್ ಗಾಂಧಿಯವರನ್ನು ಮದುವೆಯಾಗುವ ಮುನ್ನ ಸೋನಿಯಾ ಗಾಂಧಿಯವರು ಜನವರಿ 13ನೇ ತಾರೀಕು 1968ರಲ್ಲಿ ದೆಹಲಿಗೆ ಬಂದು ಇಳಿದಾಗ ಏರ್ಪೋರ್ಟ್ನಲ್ಲಿ ಅವರನ್ನು ಸ್ವಾಗತಿಸಿದ್ದು ಅಮಿತಾಬ್ ಬಚ್ಚನ್ ಅವರೇ. ಮುಂದೆ ಈ ಮದುವೆ ನಡೆಯುವುದಕ್ಕೆ ಮುಂಚೆ 48 ದಿನಗಳ ಕಾಲ ಸೋನಿಯಾ ಗಾಂಧಿಯವರು ಬಚ್ಚನ್ ಕುಟುಂಬದ ಅತಿಥಿಯಾಗಿ ಅವರ ಮನೆಯಲ್ಲಿಯೇ ಇರ್ತಾರೆ. ಮುಂದೆ ಅಮಿತಾಬ್ ಬಚ್ಚನ್ ಅವರು ಚಿತ್ರರಂಗದಲ್ಲಿ ಹೇಗೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟರು ಅನ್ನೋದರ ಆರಂಭದ ಪರಿಚಯವನ್ನು ಈಗಾಗಲೇ ಕೊಟ್ಟಿದ್ದೀನಿ. ಅಷ್ಟಾಗಿ ಕೂಡ ಅಮಿತಾಬ್ ಬಚ್ಚನ್ ಅವರು 12 ಸಿನಿಮಾಗಳಲ್ಲಿ ಯಾವುದೇ ಒಂದು ಹೆಸರನ್ನು ಮಾಡೋದಕ್ಕೆ ಸಾಧ್ಯವಾಗದೆ ಸೋಲನ್ನು ಕಾಣ್ತಾರೆ. ಅದಾದ ಮೇಲೆ ಕನ್ನಡಿಗ ಎಸ್ ರಾಮನಾಥನ್ ಅವರು ಅವರಿಗೆ ಒಂದು ಹೊಸ ಇಮೇಜನ್ನು ಬಾಂಬೆ ಟು ಗೋವಾ ಚಿತ್ರದಲ್ಲಿ ಕೊಡ್ತಾರೆ. ಆ ಚಿತ್ರದ ಪಾತ್ರದಿಂದಾಗಿ ಮುಂದೆ ಸಲೀಂ ಜಾವೇದ್ ಅವರು ಅವರನ್ನು ಪ್ರಕಾಶ್ ಮೆಹ್ರಾ ಅವರಿಗೆ ಪರಿಚಯಿಸಿ ಜಂಜೀರ್ ಚಿತ್ರದಲ್ಲಿ ಅವಕಾಶವನ್ನು ಕೊಡ್ತಾರೆ. ಈ 2 ಚಿತ್ರಗಳಿಂದಾಗಿ ಅಮಿತಾಬ್ ಬಚ್ಚನ್ ಅವರ ಚಿತ್ರ ಜೀವನದ ರೇಖೆಯೇ ಬದಲಾಗಿ ಹೋಗುತ್ತೆ. ಆ ಎಲ್ಲ ವಿವರಗಳನ್ನು ಎಳೆಯಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ನಮಸ್ಕಾರ.